ಅಪ್ರಾಪ್ತರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಅಪರಾಧಿಗೆ ಜಿಲ್ಲಾ ಪೋಕ್ಸೋ ನ್ಯಾಯಾಲಯ 30 ವರ್ಷಗಳ ಕಠಿಣ ಶಿಕ್ಷೆ 10,000 ರೂಪಾಯಿ ದಂಡ ವಿಧಿಸಿ ಸೋಮವಾರ ಆದೇಶ ಹೊರಡಿಸಿದೆ ಎಂದು ಸರ್ಕಾರದ ಅಭಿಯೋಜಕ ಎಲ್.ವಿ. ಪಾಟೀಲ್ ಹೇಳಿದರು. ಬೆಳಗಾವಿಯ ನ್ಯಾಯಾಲಯದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿನ ಜಾಲೂರ್ ಜಿಲ್ಲೆಯ ಖಾರಾ ಗ್ರಾಮದ ಸುರೇಶ್ ಚೌಧರಿ 35 ವರ್ಷ ಶಿಕ್ಷೆಗೊಳಗಾದ ಅಪರಾಧಿ. ಕಳೆದ 2022ರಲ್ಲಿ ಅಪ್ರಾಪ್ತೆಯನ್ನ ಪರಿಚಯ ಮಾಡಿಕೊಂಡಿದ್ದ ಸುರೇಶ್ ಪ್ರೀತಿಸಿ ಮದುವೆಯಾಗುತ್ತೇನೆ ಎಂದು ನಂಬಿಸಿ ಅಪಹರಣ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗಿದ ಎಂದು ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ 2022ರ ಜೂನ್ 28ರಂದು ದೂರು ದಾಖಲಾಗಿತ್ತು ಎಂದು ಹೇಳಿದರು. ಈ ಕುರಿತು ತನಿಖೆ ಕೈಗೊಂಡಿದ್ದ ಪೊಲೀಸರು ಆರೋಪಿಯನ್ನ ಬಂಧಿಸಿ ಅಪ್ರಾಪ್ತೆಯನ್ನ ರಕ್ಷಣೆ ಮಾಡಿದ್ರು. ಬಳಿಕ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ರು. ವಿಚಾರಣೆ ಮಾಡಿದ ಜಿಲ್ಲಾ ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶೆ ಸಿ.ಎಂ. ಪುಷ್ಪಲತಾ ಅವರು ಆರೋಪಿ ವಿರುದ್ಧ ಆರೋಪಗಳು ಸಾಬೀತಾಗಿವೆ ಎಂದು ಅಭಿಪ್ರಾಯಪಟ್ಟು ತೀರ್ಪು ಪ್ರಕಟಿಸಿದ್ದಾರೆ ಎಂದರು. ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಒಂದು ಗುಣ ನೋಂದಣಿಯಾಗಿದ್ದು, ಆ ಗುಣ ಅಪ್ರಾಪ್ತ ಬಾಲಿಕೆ ಮೇಲೆ ಬಾಲಿಕೆಯನ್ನು ಅಪಹರಣ ಮಾಡಿಕೊಂಡು ಅತ್ಯಾಚಾರವೆಸಗಿದ ಪ್ರಕರಣವಾಗಿದ್ದು, ಆ ಪ್ರಕರಣವು ತನಿಖಾಧಿಕಾರಿಯಾದಂಥ ತನಿಖೆಯನ್ನು ಮಾಡಿ ದೋಷಾರೋಪ ಪಟ್ಟಿಯನ್ನು ಜಿಲ್ಲಾ ಪೋಕ್ಸೋ ನ್ಯಾಯಾಲಯದಲ್ಲಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ದು, ದೋಷಾರೋಪಣಾ ಪಟ್ಟಿಯಲ್ಲಿ ಸಲ್ಲಿಸಿದ ನಂತರ ಸದರಿ ನ್ಯಾಯಾಲಯವು ವಿಚಾರಣೆಯ ಮಾಡಿ ಒಟ್ಟು 54 ಕಾಗದ ಪತ್ರಗಳು ಮತ್ತು 29 ವಿಟ್ನೆಸ್ಗಳ ಪೈಕಿ 8 ಸಾಕ್ಷಿ ವಿಚಾರಣೆಯಿಂದ 13 ಮುದ್ದೆಮಾರುಗಳಿಂದ ವಿಚಾರಣೆ ನಡೆದು ಸದರಿ ಪ್ರಕರಣದಲ್ಲಿ ಆರೋಪಿಯಾದಂಥ ಸುರೇಶ್ ಜಾವನ್ರಾಮ್ ಚೌಧರಿ ವಯಸ್ಸು 35 ವರ್ಷ, ಸಾಕಿನ್ ಖಾರಾ ತಾಲೂಕ್ ಆಹೋ ಎ ಜಿಲ್ಲಾ ಲಾಹೋರ್ ರಾಜ್ಯ ತಮಿಳುನಾಡು ಇವನು ಇದ್ದು ಈಗ ಹಾಲಿ ವಸ್ತಿ ಕೊಯಿಮುತ್ತೂರಿನಲ್ಲಿ ವಾಸವಾಗಿದ್ದು, ತಮಿಳುನಾಡಿನ ರಾಜ್ಯದ ಈ ಆರೋಪಿಯು ರಾಮದುರ್ಗದ ಪೊಲೀಸ್ ಸ್ಟೇಷನ್ದ ವ್ಯಾಪ್ತಿಯಲ್ಲಿ ಬರುವಂತ ಅಲ್ಪವಹಿ ಬಾಲಿಕೆಯನ್ನು ಅಪಹರಣ ಮಾಡಿಕೊಂಡು ರಾಮದುರ್ಗದಿಂದ ಕಾರ್ ಗಾಡಿ ಮುಖಾಂತರ ಅಪಹರಣ ಮಾಡಿ ಬೆಳಗಾವಿಗೆ ಬಂದು ಬೆಳಗಾವಿಯಿಂದ ವಿಮಾನದ ಮೂಲಕ ಬೆಂಗಳೂರಿಗೆ ಹೋಗಿ ಬೆಂಗಳೂರಿನಿಂದ ಅಲ್ಲೇ ಟ್ರೈನ್ ಮುಖಾಂತರ ಮತ್ತು ಕೊಯಿಮುತ್ತೂರಿಗೆ ಕರೆದುಕೊಂಡು ಹೋಗಿ ಆಕೆಗೆ ಆಶೆ ಆಮಿಷಗಳನ್ನು ಒಡ್ಡಿ ತನ್ನ ಒಂದು ಲಾಡ್ಜ್ನಲ್ಲಿ ಕರೆದುಕೊಂಡು ಹೋಗಿ ಆಕೆ ಮೇಲೆ ಪದೇ ಆಗಿ ಅತ್ಯಾಚಾರ ಮಾಡಿ ನಂತರ ಆ ಬಾಲಿಕೆಯನ್ನು ನಂತರ ಒಂದು ಟ್ರೈನ್ ಮುಖಾಂತರ ಕೇರಳಕ್ಕೆ ಹೋಗಿ ಆ ಕೇರಳದಿಂದ ಮತ್ತೆ ವಾಪಸ್ ಮುಂಬೈಗೆ ಹೋಗುವಾಗ ಅಲ್ಲಿ ದಾರಿ ಮಧ್ಯದಲ್ಲಿ ನೊಂದ ಬಾಲಿಕೆಯ ಸಂಬಂಧಿಕರು ಸಿಕ್ಕದ್ರಿಂದ ಆ ವಿಷಯವನ್ನು ರಾಮದುರ್ಗಕ್ಕೆ ತಿಳಿಸಿ ಆ ಆರೋಪಿಯನ್ನು ಮತ್ತು ಬಾಲಿಕೆಯನ್ನು ತಪಾಸಣೆಗೆ ವಿಚಾರಣೆಯನ್ನು ಒಳಪಡಿಸಿದಾಗ ಅದು ತಾವು ಮಾಡಿದಂಥ ತಪ್ಪನ್ನು ಒಪ್ಪಿಕೊಂಡು ಸದರಿ ನ್ಯಾಯಾಲಯವು ಇದನ್ನು ವಿಚಾರಣೆ ಮಾಡಿ ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಎಸ್.ಎಂ. ಪುಷ್ಪಲತಾ ಅವರು ಆರೋಪಿಗೆ 30 ವರ್ಷಗಳ ಕಠಿಣ ಶಿಕ್ಷೆ, 10,000 ರೂಪಾಯಿ ದಂಡ ಪಾವತಿಸದೇ ಇದ್ದಲ್ಲಿ 1 ವರ್ಷ ಹೆಚ್ಚುವರಿ ಶಿಕ್ಷೆ ಮತ್ತು ನೊಂದ ಬಾಲಿಕೆಗೆ ಪರಿಹಾರ ರೂಪವಾಗಿ 4 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ನೀಡಿದ್ದು, ಆ ಪರಿಹಾರ ಧನವನ್ನು 5 ವರ್ಷಗಳ FD ಅಂತ ಫಿಕ್ಸ್ಡ್ ಠೇವಣಿಯಾಗಿ ಇದರಲ್ಲಿ ಬ್ಯಾಂಕ್ನಲ್ಲಿ ಇಡಲು ಆದೇಶಿಸಿದ್ದಾರೆ. ಸದರಿ ಪ್ರಕರಣವು ಸಮಾಜದ ದೃಷ್ಟಿಯಿಂದ ಅಭಿಯೋಜನೆ ಇಲಾಖೆಯಿಂದ ನಾನು ಇದನ್ನು ಸ್ವಾಗತಿಸಿ ಸಮಾಜದಲ್ಲಿ ಈ ಅಲ್ಪವಯಿ ಬಾಲಿಕೆ ಮೇಲೆ ಕೃತ್ಯಗಳು ಆಗಬಾರದಂತ ದೃಷ್ಟಿಯಿಂದ ಸಮಾಜಕ್ಕೆ ಇದೊಂದು ಸಂದೇಶ ಆಗಿದೆ ಅಂತೇಳಿ ನಾನು ಸ್ವಾಗತಿಸುತ್ತೇನೆ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.